ಇನ್ನು ಈಗ ಮೋದಿ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದ್ದು ಏಕೆ ಎಂಬುದನ್ನು ನೋಡಿದ್ರೆ ಜಾತಿ ಗಣತಿ ವಿಚಾರದ ಬಗ್ಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ರೂಪಿಸಿದ ಅಭಿಪ್ರಾಯಕ್ಕೆ ಕೌಂಟರ್ ನೆರೆಟಿವ್ ಕೊಡುವಂತ ಅನಿವಾರ್ಯತೆ ಬಿಜೆಪಿಗೆ ಇತ್ತು. ಚುನಾವಣೆಯಲ್ಲಿ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸುತ್ತಿದ್ದಂತ ಕಾಂಗ್ರೆಸ್ ಹಾಗೂ ಇಂಡಿ ಕೂಟಕ್ಕೆ ಟಕ್ಕರ್ ಕೊಡಲು ಜಾತಿ ಗಣತಿ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಇತ್ತು. ಅದಲ್ಲದೆ ಜಾತಿ ಸಮೀಕ್ಷೆ ಹಾಗೂ ಜಾತಿ ಗಣತಿಗೆ ವ್ಯತ್ಯಾಸ ಇದೆ ಎಂಬುದನ್ನ ತೋರಿಸಲು ಕೂಡ ಕೇಂದ್ರ ಇವಾಗ ಮುಂದಾಗಿದ್ದು ಜಾತಿ ಸಮೀಕ್ಷೆಗಿಂತ ಜಾತಿ ಗಣತಿ ಹೆಚ್ಚು ಅಥೆಂಟಿಕ್ ಆಗಿರುತ್ತದೆ ಅಂತ ಹೇಳಲು ಈಗ ಕೇಂದ್ರ ಹೊರಟಂತಿದೆ. ಇದರ ಜೊತೆಗೆ ಜಾತಿ ಗಣತಿಗೆ ಆಗ್ರಹಿಸುತ್ತಿರುವಂತಹ ಕಾಂಗ್ರೆಸ್ ನಾಯಕರು ತಾವು ಜಾತಿ ಗಣತಿಯನ್ನೇ ಮಾಡಿಲ್ಲ, 2011ರಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮಾಡಿದ್ರಷ್ಟೇ, ನಾವು ಸಂಪೂರ್ಣ ಜಾತಿ ಗಣತಿ ಮಾಡ್ತಿದ್ದೇವೆ ಅನ್ನೋ ಒಂದು ಅಭಿಪ್ರಾಯವನ್ನ ಸೃಷ್ಟಿಸಲು ಬಿಜೆಪಿ ಮುಂದಾಗಿದೆ. ಇದರ ಜೊತೆಗೆ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರದಲ್ಲಿ ಕೂಡ ಸೌತ್ ವರ್ಸಸ್ ನಾರ್ತ್ ಎಂಬ ನೆರೆಟಿವ್ ಅನ್ನ ಬೇರೆಡೆ ಸೆಳೆಯುವಂತಹ ಉದ್ದೇಶವು ಕೂಡ ಜಾತಿ ಗಣತಿ ಘೋಷಣೆಯಲ್ಲಿ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿ ಗಣತಿ ಪ್ರಮುಖ ಅಸ್ತ್ರವಾಗಿಯೂ ಕೂಡ ಇವರು ಬಳಸ್ಕೊಳ್ಬಹುದು. ಯಾಕಂದ್ರೆ ವಿಪಕ್ಷಗಳು ಮತ್ತೆ ಜಾತಿ ಗಣತಿಯ ಒಂದು ವಿಷಯವನ್ನ ಆ ರಾಜ್ಯಗಳಲ್ಲಿ ಪ್ರಸ್ತಾಪಿಸಿದ್ರೆ ಬಿಜೆಪಿಗೆ ನೆಗೆಟಿವ್ ಆಗ್ತಾ ಇತ್ತು. ಆದ್ರೆ ಅವುಗಳನ್ನ ಎದುರಿಸಲಿಕ್ಕೆ ಈ ಮೂಲಕ ವಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಮೋದಿ